ಇವತ್ತು ಶಿಕ್ಷಣ ಇಲಾಖೆ ಭೇಟಿ ಮಾಡಿದ್ವಿ. ಇವತ್ತು ಶಿಕ್ಷಣ ಇಲಾಖೆಗೆ ಆಯುಕ್ತರಾದಂಥ ನಮಗೆ ವಿಕಾಸ್ ಸರ್, ಕಿಶೋರ್ ಸರ್ಗೆ ಭೇಟಿ ಮಾಡಿ ಈ ಒಂದು ನೋಟಿಫಿಕೇಷನ್ಸ್ ಬಗ್ಗೆ ತುಂಬ ಆಲ್ಮೋಸ್ಟ್ ನಾವು ಒಂದು 4-5 ತಿಂಗಳಿಂದ ಕಂಟಿನ್ಯೂಸ್ ಪ್ರೆಸರ್ ಆಗ್ತಾ ಇದೀವಿ. ನೋಟಿಫಿಕೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಫೆಬ್ರವರಿ 24ನೇ ತಾರೀಕು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಾದ್ಮೇಲೆ ಸರ್ಕಾರ 56,432 ಹುದ್ದೆಗಳನ್ನು ಒಂದೇ ತಿಂಗಳಲ್ಲಿ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗಲಿಂದ ಇಲ್ಲಿವರೆಗೂ ನಾವು C&R ರೂಲ್ ಇರ್ಬೋದು ಮತ್ತು ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿಸಿರೋದು ಇರ್ಬೋದು, ಪ್ರತಿಯೊಂದೂ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿಸ್ಕೊಂಬಂದಿದ್ದೀವಿ. ಈವನ್ ನಾವು ಮಾರ್ಚ್ ಅಂದರೆ ಮೇ 25ನೇ ತಾರೀಕು ಡೆಡ್ ಎಂಡ್ ಕೊಟ್ಟಿದ್ವಿ ಮಿನಿಸ್ಟ್ರ್ ಹತ್ರ. ನಾವು ಹಿಂದೆ ಇದ್ದಂತಹ ಮಧು ಬಂಗಾರಪ್ಪ ಸರ್ಗೆ ಭೇಟಿ ಮಾಡಿದಾಗ ಅವಾಗಲೂ ಅಷ್ಟೇ ಮೇ 25ನೇ ತಾರೀಕು ಎಲ್ಲ ಸಮಸ್ಯೆ ಕ್ಲಿಯರ್ ಮಾಡಿ ಮೇ ಒಳಗಡೆ ನೋಟಿಫಿಕೇಷನ್ ಆಗಬೇಕಂತೇಳಿ. ಮತ್ತು ಅವಾಗ ನಾವು ಹೋಗಿ ಭೇಟಿ ಮಾಡಿದಾಗ 25ನೇ ತಾರೀಕು ನಮಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದರು. ಮತ್ತು ಈ ಕಿಶೋರ್ ಸರ್ ಅಷ್ಟೇ, ನಾವು ಕಿಶೋರ್ ಸರ್ ಇರ್ಬೋದು, ರಶ್ಮಿ ಮಹೇಶ್ ಮೇಡಮ್ ಇರ್ಬೋದು, ನಮಗೆ ಸ್ವಲ್ಪ ಕಾಲಾವಕಾಶ ಬೇಕಂತ ಕೇಳಿದರು. ಯಾಕೆಂದರೆ C&R ರೂಲು ಬಿಡೋದಕ್ಕೆ ಈ ಒಂದು C&R ರೂಲು ಮತ್ತು ನಂಬರ್ ಆಫ್ ವೇಕೆನ್ಸಿ ಇರ್ಬೋದು, ನಿಮಗೆ ಗೊತ್ತಿರಬೇಕು. ಈ ಒಂದು C&R ರೂಲು ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಿ ಇನ್ನೊಂದು ಗೌರವ್ ಗುಪ್ತಾ ಸರ್ ಅದರದ್ದು ಒಂದು ಕಮಿಟಿ ಮೆಂಬರ್ಸ್ ಇದ್ದಿದ್ದಾರೆ, ಅಲ್ಲಿಗೆ ಹೋಗುತ್ತದು ಎಲ್ಲ ಸಮಸ್ಯೆ ಇದು ಮಾಡಿಕೊಂಡು. ಅಂದರೆ C&R ರೂಲು, ಈ C&R ರೂಲು ಮ್ಯಾಕ್ಸಿಮಮ್ ಇವತ್ತೇ ಬಿಡಿ ಅಂತ ಕೇಳ್ಕೊಂಡಿದ್ದು ನಾವು. ಅವ್ರು ಇನ್ನೂ ಮ್ಯಾಕ್ಸಿಮಮ್ ಇವತ್ತು ಇಲ್ಲಾಂದರೆ ಒನ್ ಆರ್ 2 ಡೇಸಲ್ಲಿ ಈ ಒಂದು C&R ರೂಲ್ ಬರುತ್ತೆ. C&R ರೂಲ್ ಬಂದಾದಮೇಲೆ ಮ್ಯಾಕ್ಸಿಮಮ್ ಒನ್ ವೀಕು ಅಬ್ಜೆಕ್ಷನ್ ಟೈಮ್ ಕೊಡ್ತಾರೆ. 1 ವೀಕ್ ಆದಮೇಲೆ ಆ ಅಬ್ಜೆಕ್ಷನ್ ಕ್ಲಿಯರ್ ಮಾಡಿದ್ದಾದಮೇಲೆ ಮ್ಯಾಕ್ಸಿಮಮ್ ಮತ್ತೆ ವಾಪಸ್ ಹೋಗಿ ಕಮಿಟಿಗೆ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಮ್ಯಾಕ್ಸಿಮಮ್ 15 ಡೇಸ್ ಆದಮೇಲೆ ಅಂದರೆ ಜೂನ್ 25ನೇ ತಾರೀಕು ಎಲ್ಲ ಸಮಸ್ಯೆನೂ ಬಗೆಯಿರುತ್ತೆ. ಮತ್ತು C&R ರೂಲು ಕಂಪ್ಯೂಟರ್ ಟೀಚರ್ಸ್ದು ಇವತ್ತು ಕಳಿಸ್ಕೊಡ್ತಿದ್ದಾರೆ, ಅದು ಕೂಡ ಬೇಗ ಕ್ಲಿಯರ್ ಮಾಡಿ ಅಂತಲೇ ನಾವು ಮನವಿ ಮಾಡ್ಕೊಂಡಿದ್ದೀವಿ. C&R ರೂಲು ಇವತ್ತೇ ನಾಳೆ ಒಳಗಡೆ ಬಿಟ್ಟು ಮತ್ತೆ ಒಂದು ವಾರ ಅಬ್ಜೆಕ್ಷನ್ ಕೊಟ್ಟು ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಮಾಡಿ ಅಂತಲೂ ಕೇಳ್ಕೊಂಡಿದ್ದೀವಿ. ಈ ಒಂದು ಎಷ್ಟು ನೋಟಿಫಿಕೇಷನ್ಸ್ ಇರುತ್ತೆ ಅಂದರೆ ಟೋಟಲ್ಲು ನಮಗೆ 15,000 ಪೋಸ್ಟ್ ಬಿಟ್ಟು ಇನ್ನೂ ಎಕ್ಸ್ಟ್ರಾ ಒಂದು 15,000 ಪೋಸ್ಟು ಅಪ್ರೂವಲ್ ಕಳಿಸಿದ್ರು. ಟೋಟಲ್ 30,000 ವೇಕೆನ್ಸಿನ ಅಪ್ರೂವಲ್ ಕಳಿಸಿದ್ರು. ಅದರಲ್ಲಿ PSTR ಡಬಲ್ ಡಿಜಿಟ್ ಅಂದರೆ ಒಂದು 60-70 ಪೋಸ್ಟ್ ಅಷ್ಟೇ ಇತ್ತು PSTR, HK ಮತ್ತು ನಾನ್ HKದು. ನಾವೆಲ್ಲ ಏನು ಹೋರಾಟ ಮಾಡಿದ್ದಾದಮೇಲೆ ಮತ್ತು FD ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೆಡ್ಗೆ ರಿತೇಶ್ ಕುಮಾರ್ ಸರ್ಗೆ ಎಲ್ಲ ಮನವಿ ಮಾಡಿ ಮತ್ತು ಮಿನಿಸ್ಟ್ರಿಗೆಲ್ಲ ಹೇಳಿ ಮತ್ತು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯೂ ನಾವು ಪೊಲೀಸ್ ಪರ್ಮಿಷನ್ಸ್ ಕೂಡ ನಾವು ಕೊಟ್ಟಿದ್ವಿ. ಯಾಕೆಂದರೆ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ PSTR ನೋಟಿಫಿಕೇಷನ್ನು ನಂಬರ್ ಆಫ್ ವೇಕೆನ್ಸಿ HK ಮತ್ತು ನಾನ್ HKದು ಎರಡೂ ಇನ್ಕ್ರೀಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ದೀವಿ. ಇವಾಗ HK ಮತ್ತು ನಾನ್ HKದು ನಂಬರ್ ಆಫ್ ಪೋಸ್ಟು PSTR ಏನಿದೆ ಒಂದು ಸ್ವಲ್ಪ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಅದು ಮ್ಯಾಕ್ಸಿಮಮ್ ಆಗಬೇಕು, ಇಲ್ಲಿ 3-4 ಪೋಸ್ಟ್ ಜಾಸ್ತಿ ಆಗಬೇಕು. ಅಟ್ಲೀಸ್ಟ್ ಒಂದು 3,000-4,000 ಪೋಸ್ಟ್ PSTR ನೋಟಿಫಿಕೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು PSTR ಪೋಸ್ಟ್ ಕರಿಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮತ್ತು PSTRದು ಏನು ಒಂದು ಸಿಲಬಸ್ಸು ಇದು ಡಿಗ್ರಿ ಅಲ್ಲ, PUC ಮತ್ತು D.Ed ಕ್ವಾಲಿಫಿಕೇಷನ್ ಯಾವುದು ಚೇಂಜಸ್ ಆಗಲ್ಲ. C&R ರೂಲಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಕ್ವಾಲಿಫಿಕೇಷನ್ಸ್ ಸೇಮ್ ಇರುತ್ತೆ. PSTR, HSTR ಮತ್ತು GPSTR ಇವೆಲ್ಲ ದೈಹಿಕ ಶಿಕ್ಷಕರದಿರ್ಬೋದು. ಸಿಲಬಸ್ ಎಲ್ಲ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಅದೇ ಇರುತ್ತೆ. ಸಿಲಬಸ್ಸು ಏನು ಚೇಂಜಸ್ ಇರಲ್ಲ, ಕ್ವಾಲಿಫಿಕೇಷನು ಏನು ಚೇಂಜಸ್ ಇರಲ್ಲ. ಮತ್ತು ಅದರಲ್ಲಿ ಕ್ರೈಟೀರಿಯಾ ಏನಪ್ಪ ಅಂತಂದರೆ ಈ ಒಂದು ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡೋದಕ್ಕೆ ನಾವು ಮನವಿ ಮಾಡ್ಕೊಂಡಿದ್ವಿ. ಅದು ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿರೋದು ಈ C&R ರೂಲಲ್ಲಿ ಆ್ಯಡ್ ಆಗುತ್ತೆ. ಮತ್ತು ಏನು ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ 5 ಇಯರ್ಸು ಏಜ್ ರಿಲ್ಯಾಕ್ಸೇಷನು ಅಪ್ಲೈ ಆಗುತ್ತೆ ಎಲ್ಲರಿಗೂ. ದಯವಿಟ್ಟು ಎಲ್ಲ ಏನು ಶಿಕ್ಷಕರ ಆಕಾಂಕ್ಷಿಗಳು ಏನಿದ್ದಾರೆ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿರೋರು ಈ ಮಂತು ಮ್ಯಾಕ್ಸಿಮಮ್ ಇದೇ ಮಂತು ನೋಟಿಫಿಕೇಷನ್ ಮಾಡಲೇಬೇಕು. ಆ ರೀತಿ ನಾವು ಪ್ರೆಸರ್ ಆಗ್ತೀವಿ. ಜೂನ್ ಎಂಡ್ ಒಳಗಡೆ ನೋಟಿಫಿಕೇಷನ್ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಮತ್ತು ನೋಟಿಫಿಕೇಷನ್ ಮಾಡಿದ್ದಾದಮೇಲೆ ಮ್ಯಾಕ್ಸಿಮಮ್ ನಾವು ನೋಟಿಫಿಕೇಷನ್ ಮಾಡಿದ್ಮೇಲೆ 3 ಮಂತ್ಸ್ ಟೈಮ್ ಕೊಡೋಕೆ ಹೇಳಿದ್ವಿ. ಮಿನಿಮಮ್ 2 to 3 ಮಂತ್ಸ್ ಎಲ್ಲರಿಗೂ ಅಷ್ಟೇ ಓದೋದಕ್ಕೆ. ನೀವು ಇವಾಗಲಿಂದನೇ ನಿಮಗೆ ಮ್ಯಾಕ್ಸಿಮಮ್ ಒಂದು 100 ಡೇಸ್ ಸಿಗ್ಬೋದು ಅಷ್ಟೇ. ಒಂದು ಟೀಚರ್ ಆಗಬೇಕು ಅಂತಂದರೆ ಮ್ಯಾಕ್ಸಿಮಮ್ 100 ಡೇಸ್ ಸಿಗ್ಬೋದು. ಯಾಕೆಂದರೆ ನೆಕ್ಸ್ಟ್ 15 ಡೇಸು C&R ರೂಲು, ಅದ್ರ ನೆಕ್ಸ್ಟ್ ಒಂದು 5-6 ಡೇಸಲ್ಲಿ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ನೋಟಿಫಿಕೇಷನ್ ಮಾಡಿದ್ಮೇಲೆ ಮ್ಯಾಕ್ಸಿಮಮ್ 2-2.5 ಮಂತ್ಸಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಕಿಶೋರ್ ಸುರಾಳ್ಕರ್ ಸರು KPSC ಇದ್ದಾಗ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಇಲ್ಲೂ ಅದೇ ರೀತಿ ಕೆಲಸ ಮಾಡ್ತಾರೆ ಅವರು. ಹಂಗಾಗಿ ತುಂಬ ಸ್ಪೀಡಾಗಿರುತ್ತೆ. ಮತ್ತು ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದೀರಾ ಅವರಿಗೆ ಕೆಲಸ ಸಿಗೋಂಥದ್ದೇ ನಮ್ಮ ಮೂಲ ಉದ್ದೇಶ. ಹಂಗಾಗಿ ತುಂಬ ಸೀರಿಯಸ್ಸಾಗಿ ಓದ್ಕೊಳ್ಳಿ. 15,000 ಏನು ಟೀಚರ್ ಪೋಸ್ಟ್ ಇವಾಗ ಕರೀತಾ ಇದ್ದಾರೆ, ಇದ್ರ ಜೊತೆ ಇನ್ನೂ ಒಂದು 15,000-20,000 ಪೋಸ್ಟಿಗೆ ನಾವೆಲ್ಲ ಪ್ರೆಸರ್ ಹಾಕಿ ಇದೇ ವರ್ಷ ಇನ್ನೊಂದು 20,000 ಪೋಸ್ಟು ಟೀಚರ್ ವೇಕೆನ್ಸಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರಿಗೂ ಒತ್ತಡ ಇರ್ತೀವಿ. ಈ 15,000 ಪೋಸ್ಟಿಗೆ ಯಾರು ಶಿಕ್ಷಕರ ಆಕಾಂಕ್ಷಿ ಇದ್ದೀರಾ ತುಂಬ ಸೀರಿಯಸ್ಸಾಗಿ ಒಂದೊಂದು ನಿಮಿಷವೂ ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮದು ಏನೇ ಸಮಸ್ಯೆ ಇದ್ರೂ ನಮಗೆ ತಿಳಿಸಿ, ನಾವು ಅದನ್ನು ಫಾಲೋಅಪ್ ಮಾಡ್ಕೊಂಡು ಅದು ಸಮಸ್ಯೆ ಬಗೆಹರಿಸ್ತೀವಿ. ಬಟ್ ನೀವು ಮಾತ್ರ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಇಷ್ಟೆಲ್ಲ ಹೋರಾಟಕ್ಕೆ ಸಹಕರಿಸಿದಂಥ ಪ್ರತಿಯೊಂದು ಮತ್ತು ಎಲ್ಲ ಸ್ಟೂಡೆಂಟ್ಸು ಏನೋ ಒಂದು BCom ಓದ್ತಿದ್ದೀರಾ ಅವ್ರಿಗೂ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಇವತ್ತೆಲ್ಲ ಮೊದಲಿಂದನೂ ಕೇಳ್ಕೊಂಬಂದಿದ್ದೀನಿ. BCom ಮಾಡೋದ್ರಿಗೆ
ಟಿ ಟಿಗೆ ಅವಕಾಶ ಇದೆ, ಸಿ ಟಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನೀವು ಅಷ್ಟೇ ಪ್ರತಿಯೊಬ್ಬರು ಯಾರೆಲ್ಲ ಹೋರಾಟಕ್ಕೆ ಸಹಕರಿಸಿದ್ದೀರಾ, ಮತ್ತು ಡಿಪಾರ್ಟ್ಮೆಂಟಿಗೆ ಬರೋದಿರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಲೈಬ್ರರೀಸ್ ಇರ್ಬೋದು, ಮತ್ತು ಇರೆಸ್ಪೆಕ್ಟಿವ್ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಸ್ನೇಹಿತರು ಎಲ್ಲರೂ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರ ಎಲ್ರಿಗೂ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.